ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನೀವು ತಿಳಿದುಕೊಂಡಿರ್ತಕ್ಕಂಥದ್ದು ವೇರ್ ದ ಮೈಂಡ್ ಈಸ್ ವಿದೌಟ್ ಅ ಫಿಯರ್, ರಿಟನ್ ಬೈ ದ ರವೀಂದ್ರನಾಥ್ ಟ್ಯಾಗೂರ್. ಇಲ್ಲಿ ಕವಿಯ ಮೂಲ ಉದ್ದೇಶ ಭಾರತೀಯರ ಮೇಲೆ ಆಗಿರ್ತಕ್ಕಂತಹ ದಬ್ಬಾಳಿಕೆಗಳನ್ನು ಸ್ವವಿಸ್ತಾರವಾಗಿ ಬರೆಯೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರ ಮೂಲ ಉದ್ದೇಶ ಏನಪ್ಪ ಅಂದರೆ, ಏನು ಬ್ರಿಟಿಷರ ಆಳ್ವಿಕೆಯಿಂದ ತತ್ತರಿಸಿ ಹೋಗ್ತಾ ಇರತಕ್ಕಂತಹ ಭಾರತ ದೇಶ, ಭಾರತೀಯರಲ್ಲಿ ಸಂಘಟನಾತ್ಮಕ ಚತುರತೆಗಳನ್ನು ಹೇಳೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಭಾರತ ಹೇಗೆ ವಿಭಜನೆಗೊಂಡು, ಭಾರತೀಯರಲ್ಲಿ ಯಾಕೆ ಕೀಳರಿಮೆಗಳು ಉಂಟಾದವು, ಭಾರತೀಯರು ಜಾತಿಗಳ ಆಧಾರದ ಮೇಲೆ ಓಡಿಕೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಯಾಕೆ ಧರ್ಮ, ಕಲ್ಚರಲ್ ಕಸ್ಟಮ್ಸ್, ಟ್ರೆಡಿಷನ್ಸ್ಗಳನ್ನು ಇಟ್ಕೊಂಡ್ಬಿಟ್ಟು ಹೋಗ್ತಾ ಇದ್ದಾರೆ, ಯಾಕೆ ಅವರದೇ ಆದಂಥ ಸ್ವಂತಿಕೆಗಳನ್ನು ಹೇಳೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಿಲ್ಲ, ಯಾಕೆ ಅವರ ಆಳವಾದಂತಹ ಅಧ್ಯಯನದ ಕೊರತೆ ಆಗ್ತಾ ಇದೆಯೋ ಅದನ್ನು ಕೇವಲ 12 ಲೈನ್ಗಳಲ್ಲಿ ತುಂಬ ಸ್ವವಿಸ್ತಾರವಾಗಿ ಕವಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಹೇಳಿದ್ದಾರೆ. ಹಾಗೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಎನ್ನ ಕರ್ಮಂಗಳ ಚೇಷ್ಟೆಗೆ ಎನ್ನ ಮನವೇ ಬೀಜ, ಎನಗಿರುವುದು ಒಂದು ಮನ, ಆ ಮನವು ನಿನ್ನಲ್ಲಿ ಲೀನವಾದ ಬಳಿಕ ಎನಗಾವ ಭಯವುಂಟೋ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಗೊಂದಲ, ಮನಸ್ಸಿನಲ್ಲಿ ಭಯ, ಮನಸ್ಸಿನಲ್ಲಿ ವಿಚಾರಗಳ ಕೊರತೆ, ವೈಚಾರಿಕವಾದಂತಹ ಸಂಪ್ರದಾಯಗಳ ಕೊರತೆ, ತಾನು ತನ್ನನ್ನು ಅರಿಯದೇ ಇರತಕ್ಕಂತಹ ಕೀಳರಿಮೆ, ಹಾಗೆ ವಿಭಿನ್ನ ಪ್ರೇರಣೆಗಳು ಮನುಷ್ಯನಿಗೆ ಏನಾಗ್ತಾ ಇರ್ತಾವಪ್ಪ ಅಂದರೆ ಹೇಳೋಕ್ಕೆ ಆಗದೇ ಇರತಕ್ಕಂತಹ ಕಲ್ಪನೆಗಳು ಇಲ್ಲಿ ಮನುಷ್ಯನಿಗೆ ಆಗ್ತಾ ಇರ್ತಾವೆ. ಅದನ್ನು ಸ್ವವಿಸ್ತಾರವಾಗಿ ಕವಿ ಏನು ಮಾಡ್ತಾ ಇದ್ದಾನಪ್ಪ ಅಂದರೆ ಎಲಾಬ್ರೇಷನ್ಸ್ ಮಾಡ್ತಾ ಇದ್ದಾನೆ. ದ ಮೈಂಡ್ ಈಸ್ ವಿದೌಟ್ ಅ ಫಿಯರ್ ಆ್ಯಂಡ್ ಹೆಡ್ ಈಸ್ ಹೆಲ್ಡ್ ಹೈ, ವೇರ್ ಅ ನಾಲೆಜ್ ಈಸ್ ಅ ಫ್ರೀ, where the world has not been broken up to the fragments by the narrow domestic wall, where the worlds come out from the depth of the truth, where the tireless striving stretches its arms towards the perfection, where the clear stream of reason has not lost its way into the dreary desert and sand of a dead habit, where the mind is led forward by you into the ever-wandering thought and action, into that heaven of a freedom. My Father, let my country awake. ಓ ದೇವರೇ, ನನ್ನ ದೇಶವನ್ನು ಬೆಳಕಿಗೆ ತೆಗೆದುಕೊಂಡು ಬಾ. ಇಲ್ಲಿ ಟೈರ್ಲೆಸ್ ಸ್ಟ್ರೈವಿಂಗ್ ಮೀನ್ಸ್ ಪರ್ಸನಿಫಿಕೇಷನ್ಸ್ ವಿಚ್ ಹ್ಯಾಸ್ ಯೂಸ್ಡ್ ದ ಅಬ್ಸ್ಟ್ರಾಕ್ಟ್ ಥಿಂಗ್ಸ್ ಆಫ್ ದ ಥಿಂಗ್ಸ್ಗಳನ್ನು ಏನು ಮಾಡಿದಾರಪ್ಪ. ಅಬ್ಸ್ಟ್ರಾಕ್ಟ್ ಮೀನ್ಸ್ ಅಮೂರ್ತವಾಗಿರ್ತಕ್ಕಂಥ ಐಡಿಯಾಗಳನ್ನು ಅಸೈನ್ಡ್ ವಿತ್ ಹ್ಯೂಮನ್ ಆಸ್ಪೆಕ್ಟ್ಸ್ಗಳಿಗೆ, ಹ್ಯೂಮನ್ ಆಸ್ಪೆಕ್ಟ್ಸ್ಗಳಿಗೆ ಏನು ಮಾಡ್ತಾರಪ್ಪ ಅಂದರೆ ಹೇಳೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಸ್ಟ್ರೆಚಸ್ ಆರ್ಮ್ಸ್, ಟೈರ್ಲೆಸ್ ಸ್ಟ್ರೈವಿಂಗ್ ಸ್ಟ್ರೆಚಸ್ ಆರ್ಮ್ಸ್ ಆ್ಯಂಡ್ ಎ ಕಂಟ್ರಿ ವಿಚ್ ಈಸ್ ಅ ಪರ್ಸನಿಫೈಡ್ ಟು ಬಿ ಅವೇಕ್, ಬಡದೆಬ್ಬಸು ಏಳು ಅಂತ ದ ಅಬ್ಸ್ಟ್ರಾಕ್ಟ್ ಅಮೂರ್ತವಾಗಿರ್ತಕ್ಕಂಥ ಥಿಂಗ್ಸ್ಗಳನ್ನು ಹೇಳಾಕತ್ತಾರೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ಪರ್ಸನಿಫಿಕೇಷನ್ ಅಂತ ಹೇಳ್ತೀವಿ, ಅಪೋಸ್ಟ್ರಾಫ್ ಅಂತ ಹೇಳ್ತೀವಿ. ಫಾದರ್ ಲೆಟ್ ಮೈ ಕಂಟ್ರಿ ಅವೇಕ್, ಫಾದರ್ ಲೆಟ್ ಮೈ ಕಂಟ್ರಿ ಅವೇಕ್, ಅಪಾಸ್ಟ್ರಫಿಗಳನ್ನು ಯೂಸ್ ಮಾಡಿದ್ದಾರೆ. ಆ್ಯಂಡ್ ಮೆಟಾಫರ್ಗಳನ್ನು ಹೇಗೆ ಯೂಸ್ ಮಾಡಿದ್ದಾರೆ ನೋಡೋಣ ಇಲ್ಲಿ. ದ ವರ್ಲ್ಡ್, ದ ಬಿಗ್ ವರ್ಲ್ಡ್ ಈಸ್ ದೇರ್. The big world as a comparing to the narrow domestic walls. The worlds, the depth of the thingsಗಳನ್ನು they want comparing to the valuesಗಳನ್ನು ಎಲ್ಲಿ ಯೂಸ್ ಮಾಡಿದಾರಪ್ಪ ಅಂದರೆ the fountain spring of the impressions of fountains, the depth of the truth, ಆಳವಾದಂಥ ಥಿಂಗ್ಸ್ಗಳನ್ನು comparing to level, the impression of a level they have to clear there. And the stream of reason, this is very most important, the stream of reason indications and flowing streamiಗೆ ಹೋಲಿಸಿದ್ದಾರೆ, ಕಾರಣ ಮತ್ತು ಹರಿತಾ ಇರ್ತಕ್ಕಂಥ ನೀರಿಗೆ ಹೋಲಿಸಿದ್ದಾನೆ. ಆ್ಯಂಡ್ ಡೆಡ್ ಹ್ಯಾಬಿಟ್ ಅಂತ ಯೂಸ್ ಮಾಡಿದ್ದಾರೆ, ದ ಡೆಡ್ ಹ್ಯಾಬಿಟ್ ಆ್ಯಂಡ್ ಕ್ಲಿಯಾರಿಟಿ ಆಫ್ ರೀಸನ್. ದೇ ವಾಂಟ್ ದ ಹಿಯರ್ಡ್ ಫ್ರೀಡಮ್ ಈಸ್ ರಿಗಾರ್ಡೆಡ್ ಹ್ಯಾಸ್ ಎ ಹೆವನ್ ಹ್ಯಾಸ್ ಎ ಫ್ರೀಡಮ್. ದಿಸ್ ಆಲ್ ದ ಮೆಟಾಫರ್ ವಿಚ್ ಹ್ಯಾಸ್ ಯೂಸ್ಡ್ ಇನ್ ದ ವೇರ್ ದ ಮೈಂಡ್ ಈಸ್ without a fear. The overall theme is there. What kind of indications a theme? ಥೀಮನ್ನು ಏನು ಹೇಳಿದ್ದಾರೆ, ದ ಪೊಯೆಟ್ ಡಿಸೈರ್ ಏನು,
What kind of desire is there? The peace of mind and prosperity among ಯಾರಿಗೆ, ಯಾರಲ್ಲಿ? ಪ್ರತಿಯೊಬ್ಬ ಭಾರತೀಯರಲ್ಲೂ ಕೂಡ ಇರಬೇಕು ಅಂತ ಹೇಳ್ತಾರೆ. ಅಮಂಗ್ ಪೀಸ್ ಆಫ್ ಮೈಂಡ್ ಅಮಂಗ್ ಆಲ್ ಕೈಂಡ್ ಆಫ್ ಅ ಪೀಪಲ್. ದೆರ್ ಈಸ್ ನೋ ಆ್ಯಂಡ್ ಡಿಸ್ಕ್ರಿಮಿನೇಷನ್ಸ್. higher people, lower people, upper class people, middle class people, all must have to become as a peace and prosperity, ಸಮೃದ್ಧಿ ಮತ್ತು ಶಾಂತಿಯ ಸಂಕೇತಗಳಾಗಿ ಅವರು ಏನು ಮಾಡ್ತಾರೆ, ಹೇಳೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಪ್ರೇಸ್ ದಟ್ ಈಸ್ ಅ ಕಂಟ್ರಿ ಮೈಟ್ ಅಟೈನ್ ಓವರಾಲ್ ವೆಲ್ಫೇರ್ ಆ್ಯಂಡ್ ಸೆಲ್ಫ್ ರಿಲಯನ್ಸ್. ಸೆಲ್ಫ್ ರಿಲಯನ್ಸ್, ದಿಸ್ ಈಸ್ used the central theme of the writers. The head, he is a head held high. This is alteration. H means the disease alteration ಅಂತ ಕರಿತೀವಿ ನಾವು. The imagery, the poet used some kind of imageries here, draws picture of free India, liberation, ಸ್ವತಂತ್ರವಾಗಿರ್ತಕ್ಕಂತಹ ಕಟ್ಟಪ್ಪನೆಗಳಿಗೆ ಇರಲಾರ್ದೆ ಯೂಸ್ಗಳನ್ನು ಮಾಡಿದ್ದಾರೆ, ಇಮೇಜರಿಗಳನ್ನು ಯೂಸ್ ಮಾಡಿದ್ದಾರೆ. ಆ್ಯಂಡ್ ದ ಡ್ರಾಮ್ಟ್ ಆಫ್ ದ ಕಂಟ್ರಿ ವಿತ್ ನೋ ದ ಬೌಂಡ್ರೀಸ್, ಯಾವುದೇ ರೀತಿಯಾಗಿರ್ತಕ್ಕಂಥ ಬೌಂಡ್ರೀಸ್ಗಳು ಇರಬಾರ್ದು. ಹಿ ಪ್ರೇಸ್ ಫಾರ್ ದ ವೆಲ್ಫೇರ್ ಆಫ್ ದ ಕಂಟ್ರೀಸ್, ಸಮಾಜದ ಆರ್ಥಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮತ್ತು ಕೈಗಾರಿಕಾ ಎಲ್ಲ ರೀತಿಯಾಗಿರ್ತಕ್ಕಂಥ ಬೆಳೆಯೋಕ್ಕೆ ಶಕ್ಯ ಆಗೋದು ಯಾರಿಂದ? ನಿಮ್ಮಗಳ ಕೈಯಿಂದ. ಸಮೃದ್ಧಿ ಆಗೋದು ಯಾರಿಂದ? ಯುವ ಜನಾಂಗದಿಂದ. ಅವರೇ ಮೂರ್ಛರಾಗಿ ಹೋದರೆ, ಅವರೇ ಕಲ್ಪನೆಗೆ ದೂರ ಹೋದರೆ ಅದು ಸಾಧ್ಯವಿಲ್ಲ ಅಂತ ಹೇಳೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದ ಲಿಟ್ರರಿ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯಾ, ಭಾರತ ದೇಶದ ಒಂದು ಬ್ಯಾಕ್ಗ್ರೌಂಡನ್ನು ಹೇಳೋಕ್ಕೆ ಪರ್ಟಿಕ್ಯುಲರ್ ಆಗಿ ಇಂಡಿಯನ್ ಪೊಯೆಟ್ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ವೇದಿಕ್ ಟೈಮ್ಸ್ಗಳಲ್ಲಿ ಇದು ಪೊಯೆಟ್ರಿ ಅನ್ನೋ ಲೈನ್, ಪೊಯೆಟ್ರಿ ನೀವು ಈಗ ಕಲಿತಾರಲ್ಲ, ಪೊಯೆಟ್ರಿ ಅನ್ನೋ ಒಂದು ವರ್ಡ್ ಫಾರಿನ್ ಲ್ಯಾಂಗ್ವೇಜ್, ಇಟ್ ಆಸ್ ಅ ಪರ್ಷಿಯನ್, ಸಚ್ ಆಸ್ ಅ ಪರ್ಷಿಯನ್ ಆ್ಯಂಡ್ ಇಂಗ್ಲೀಷ್ ಆಲ್ಸೋ ಹ್ಯಾಸ್ ಅ ಸ್ಟ್ರಾಂಗ್ ಇನ್ಫ್ಲುಯೆನ್ಸ್ ಬೈ ದ ಇಂಡಿಯನ್ ಪೊಯೆಟ್ರಿ ಆಲ್ಸೋ ಆನ್ ಇಂಡಿಯನ್ ಪೊಯೆಟ್ರಿ. ಇಂಡಿಯನ್ ಪೊಯೆಟ್ರಿಗೆ ಇವೆಲ್ಲ ಭಾಷೆಗಳು ಅಲ್ಲಿ ಏನು ಆಗಿದ್ದಾವೆ, ತರ್ಜುಮೆಯಾಗಿ ಇಂಪ್ಯಾಕ್ಟ್ ಆಗ್ತಾ ಇದ್ದಾವೆ. ದೇ ವಾಂಟ್ ಬಿಕಮಿಂಗ್ ರಿಫ್ಲೆಕ್ಟ್ಸ್ ಡೈವರ್ಸ್ ಆಫ್ ದ ಸ್ಪಿರಿಚುವಲ್ ಟ್ರೆಡಿಷನ್ಸ್ಗಳನ್ನು ವಿದಿನ್ ಇಂಡಿಯಾಗಳಿಗೆ ಹೇಳೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಪೊಯೆಟ್ರಿ ಇಸ್ ಅ ಓಲ್ಡೆಸ್ಟ್ ಫಾರ್ಮ್ ಆಫ್ ಲಿಟ್ರೇಚರ್, ಸಾಹಿತ್ಯದ ಒಂದು ಹಳೆಯ ಭಾಗ, ವಿಚ್ ಹ್ಯಾಸ್ ರಿಟರ್ನ್ ಆ್ಯಂಡ್ ಓರಲ್ ಟ್ರೆಡಿಷನ್ಸ್ ಆಗಿ ಕಲ್ಪನೆಯನ್ನು ಮಾಡೋಕ್ಕೆ ಈ ಒಂದು ಪೊಯಮಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಪೊಯಮು, ಸುಮಾರು ಪ್ರತಿಯೊಬ್ಬರಿಗೂ ಕೂಡ ಇದು ಲೈಕ್ ಆಗ್ತಕ್ಕಂಥ ಪೊಯಮು. ದ ಸೆಂಟ್ರಲ್ ಥೀಮ್ ಆಫ್ ದ ಹಿಯರ್ ವಿ ಕ್ಯಾನ್ ಗ್ಲಾನ್ಸ್ ಹಿಯರ್. Ideal conduct. Countryman be the truthful, sincere, hard working and logical. ಪ್ರತಿಯೊಬ್ಬ ವ್ಯಕ್ತಿ, ಭಾರತದ ಪ್ರಜೆಗಳಾಗಿರ್ತಕ್ಕಂಥ ಪ್ರಜೆಗಳು ಸ್ವಲಂಬಿತವಾಗಿ, ಅವಲಂಬಿತವಾಗದೆ ಸ್ವಾವಲಂಬಿಗಳಾಗಿ, ಹಾರ್ಡ್ ವರ್ಕಿಂಗ್ಗಳಾಗಿ, ಲಾಜಿಕಲ್ ಥಿಂಕಿಂಗ್ಗಳಾಗಿ. ಇಫ್ ಯು ಲಾಸ್ ದ D3 ಮೆಥಡ್, D3 ಮೀನ್ಸ್ ದ D3 ಇಂಡಿಕೇಶನ್, ಡೆವೋಷನ್, ಡೆಡಿಕೇಶನ್ ಆ್ಯಂಡ್ ಡಿಟರ್ಮಿನೇಷನ್ಸ್. ದೃಢವಾದಂಥ ಸಂಕಲ್ಪ, ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ಸ್ಥೈರ್ಯ, ಡೆಡಿಕೇಶನ್, ಡೆವೋಷನ್, ಒಂದು ದಯೆ ಇದ್ದಾಗ ಮಾತ್ರ D3 ಅಂತ ಹೇಳ್ತೀವಿ. ಡೆವೋಷನ್, ಡೆಡಿಕೇಶನ್ ಆ್ಯಂಡ್ ಡಿಟರ್ಮಿನೇಷನ್ಸ್ ಈಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಫಾರ್ ದ ಎನಿ ಕೈಂಡ್ ಆಫ್ ದ ಪೀಪಲ್. ದೆರ್ ಈಸ್ ನೋ ವೇ ಆಫ್ ದ ಅಪ್ರೋಚ್. ದ ಐಡಿಯಲ್ ಕಾಂಡಕ್ಟ್, ಅತ್ಯಂತ ಉತ್ಕೃಷ್ಟವಾದಂಥ ವಿಚಾರವನ್ನು ಹೇಳೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ನೀವು ಸಿನ್ಸಿಯರ್ ಆಗಿರೋದು, ಹಾರ್ಡ್ ವರ್ಕರ್ ಆಗಿರೋದು, ಲಾಜಿಕಲ್ ಆಗಿ ಥಿಂಕ್ ಮಾಡೋದು, ಅದು ಯಾವಾಗ ಸಾಧ್ಯಪ್ಪ ಅಂದರೆ ಆ ಮಟ್ಟಕ್ಕೆ ಹೋಗಿ ತಲುಪಿದಾಗ. ಎಬ್ರಾಸ್ ಥಾಟ್ ಆ್ಯಕ್ಷನ್, ಬಿ ದ ಥಾಟ್ಫುಲ್ ಆ್ಯಂಡ್ ಆ್ಯಕ್ಷನ್ ಓರಿಯೆಂಟೆಡ್, ವೆಲ್ಕಮ್ ನ್ಯೂ ಥಾಟ್ಸ್. ವಿಭಿನ್ನ ವಿಚಾರಗಳನ್ನು ಕಲೀರಿ, ವಿಭಿನ್ನ ವಿಚಾರಧಾರೆಗಳನ್ನು ಸಂಘಟನಾತ್ಮಕಕ್ಕೆ ತೆಗೆದುಕೊಂಡು ಬರ್ರಿ. ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರತಿಯೊಂದು ವ್ಯಕ್ತಿಯ ನಿರ್ಮಾಣ ಮತ್ತು ನಿರ್ನಾಮ ಆ ವ್ಯಕ್ತಿಯ ವಿಚಾರಗಳ ಆಧಾರದ ಮೇಲಿರ್ತಾವೆ, ಅವನು ನಡೆದು ಬಂದ ದಾರಿಗಳ ಆಧಾರದ ಮೇಲಿರ್ತಾವೆ, ಅವನು ಹೋಗತಕ್ಕಂತಹ ಒಂದು ಪ್ರೇರೇಪಣೆಗಳ ಜಾಗಗಳಿಗೆ ಆಧಾರಗಳ ಮೇಲೆ ಇರ್ತಾವೆ. that is all kind of things belongs to that person's, that intellectual power, that imagination's power, that spiritual attitudes. ಆಧ್ಯಾತ್ಮಿಕ ಶಕ್ತಿಯ ಒಂದು ಚೈತನ್ಯವು ಕೂಡ ಮನುಷ್ಯನಲ್ಲಿ ಇರ್ತೈತಿ ಅಂತ ರವೀಂದ್ರನಾಥ್ ಟ್ಯಾಗೋರ್ ಸ್ವವಿವರವಾಗಿ ಹೇಳೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ನ್ಯಾಷನಲ್ ಯುನಿಟಿ ಆ್ಯಂಡ್ ನೋ ಡಿವಿಷನ್ ಆನ್ ದ ಬೇಸಿಸ್ ಆಫ್ ಕಾಸ್ಟ್, ಕ್ರೀಡ್, ಕಲರ್ ಆರ್ ರಿಲಿಜಿಯನ್. ಯಾವುದೇ ರಾಷ್ಟ್ರವನ್ನು, ಯಾವುದೇ ದೇಶವನ್ನು, ಯಾವುದೇ ಪಂಗಡವನ್ನು ನೋ ಡಿವಿಷನ್ ಆನ್ ದ ಬೇಸಿಸ್ ಆಫ್ ಕಾಸ್ಟ್, ಕ್ರೀಡ್ ಆರ್ ಕಲರ್ ಆರ್ ರಿಸೈನ್. ಏನಾಗತ್ತೆ ಇದ್ರ ಮ್ಯಾಗ ನೀವು ಏನಾದರೂ ಸ್ವಾವಲಂಬಿ ಆದರೆ ಏನಾಗ್ತಾ ಇರತ್ತೆ? ನಿಮ್ಮತನವನ್ನು ಕಳ್ಕೋತೀರಿ. ಈಗ ಎಲ್ಲ ರಾಜಕೀಯವರು ಕೂಡ ಮಾಡ್ತಾ ಇರೋದು ಇದನ್ನೇ. ಯಾವುದು ಮಾಡಬಾರ್ದು ಅದನ್ನು ಮಾಡ್ತಾ ಇದ್ದಾರೆ. ದ ಡಿವಿಷನ್ ಆನ್ ದ ಬೇಸಿಸ್ ಆಫ್ ಕಾಸ್ಟ್. ಪ್ರತಿಯೊಂದನ್ನು ತಮ್ಮ ಉತ್ಪ್ರೇಕ್ಷಕ್ಕೆ ಜಾತಿಯನ್ನು ಹಚ್ತಾ ಇದ್ದಾರೆ. ಜಾತಿಗಳ ಆಧಾರದ ಮೇಲೆ ರಾಜಕಾರಣ ನಡೀತಾ ಇದೆ. ಯಾವುದು ಸಂಘಟನೆಗೆ ಬೇಕಾಗ್ತಾ ಇರೋಂಗಿಲ್ಲೋ, ಯಾವುದು ನಿಮ್ಮಲ್ಲಿರ್ತಕ್ಕಂಥ ಸೃಜನಾತ್ಮಕತೆಗೆ ಕೊರತೆ ಆಗ್ತಾ ಇದೆಯೋ, ಯಾವುದು ನೀವು ಅರಿಯದೇ ಇರತಕ್ಕಂತಹ ಕಲ್ಪನೆಗಳಿಗೆ ನೀವು ಹೋಗ್ತಾ ಇದ್ದೀರೋ, ಅದು ಎಲ್ಲವೂ ಕೂಡ ಮಾರಕ, ದೇಶಕ್ಕೆ ಮಾರಕ. ಅದು ಯಾವುದು ಪೂರಕ ಅಲ್ಲ. ಅತಿಯಾದಂಥ ದುರಾಸೆಗಳಾಗಿರ್ಬೋದು, ಅತಿಯಾದಂತಹ ಕಲರ್ ಮೀನ್ಸ್ ಅಪ್ಪರ್ ಕ್ಲಾಸ್, ಲೋವರ್ ಕ್ಲಾಸ್, ಮಿಡಲ್ ಕ್ಲಾಸ್ ಅನ್ನೋದನ್ನು ಮಾಡೋದು. ಈ ರೀತಿ ಏನು ಕ್ಯಾಸ್ಟಿಸಮ್ ಮಾಡಿಬಿಟ್ಟು, ಡಿವಿಷನ್ ಮಾಡಿಬಿಟ್ಟು, ಡೈವರ್ಷನ್ ಮಾಡಿಬಿಟ್ಟು, ಡಿಸ್ಕ್ರಿಮಿನೇಷನ್ಸ್ ಮಾಡಿದರೆ ದರ್ ಈಸ್ ನೋ ಯೂಸ್ ಆಫ್ ಹಿಯರ್ ಟು ದ ಪ್ರೊವೋಕ್ ದ ಇಂಟೆಲೆಕ್ಚುವಲ್ ಪವರ್ ಆಫ್ ದ ಪೀಪಲ್. The India has a suffering from that kind of a things. What the Swami Vivekananda provoked us, what the Ramanujacharya, what the Sankaracharya, what the theoretical lighters has provoked us to becoming as a Rabindranath Tagore also has impiles, enhance his inner intellectual power. We must be as intellectual basis, we must be as individual talent. Don't ever comparing to the unique and uncomparable nature from others. You must be awake as the reality of the power, as enthusiastic of a nature. We must be aware of that intellectual power must have to provoke for our ಸಿನ್ಸಿಯರಿಟಿ. ನಾವು ಅದನ್ನು ಸಿನ್ಸಿಯರಾಗಿ ಫಾಲೋ ಮಾಡಬೇಕು ಅಂತ ಹೇಳೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಆಗು ಹೋಗುಗಳಿಗೂ ಮನಸ್ಸೇ ಕಾರಣ ಆಗಿರುತ್ತೆ. ಆ ಮನಸ್ಸನ್ನು ತಡೆಯೋದು ಭಯಭೀತರಾಗಿ ಅಲ್ಲ, ಆ ಭಯದಿಂದ ಮುಕ್ತಿಯಾಗಿ ಅದಕ್ಕೆ ಆಗಿರ್ತಕ್ಕಂಥ ಒಂದು ಪ್ರೇರಣೆಗೆ ತೊಡಕಿದಾಗ ಅದು ಸಂಘರ್ಷಕ್ಕೆ ಒಳಗಾಗತ್ತೆ. ಅಲ್ಲಿ ಉನ್ನತವಾದಂಥ ವಿಚಾರಧಾರೆಗಳು ಬರ್ತಾವೆ ಅನ್ನೋದು ಅವರ ಯುನಿಟಿ ಮೀನ್ಸ್ ಏಕತೆ. ಆ ಏಕತೆ ಎಲ್ಲಿಂದ ಬರುತ್ತೆ? ಇವನ್ನೆಲ್ಲ ಬಿಟ್ಟಾಗ ಮಾತ್ರ ಏಕತೆ ಬರುತ್ತೆ. ಅದು ವೇರ್ ದ ಮೈಂಡ್ ಈಸ್ ವಿದೌಟ್ ಅ ಫಿಯರ್. ನೀವು ಕಾಮ್ ಆಗಿರಬೇಕು, ಕೂಲ್ ಆಗಿರಬೇಕು. ನಾನು ಚೆನ್ನಾಗಿ ಓದಬೇಕು, ನಾನು ಕಲಿತು ನನ್ನ ತಂದೆ ತಾಯಿಗೆ ಏನಾದರೂ ಮಾಡಬೇಕು, ನಾನು ನನ್ನ ಗುರುವಿಗೆ ಏನಾದರೂ ಕೊಡಬೇಕು, ನನ್ನ ಕುಟುಂಬಕ್ಕೆ ಏನಾದರೂ ಮಾಡಬೇಕು. ವಿ ವಾಂಟ್ ದ ಫಿಯರ್. ನೀನು ಯಾರು ಅಂತ ನಿನಗೆ ಮಾತ್ರ ಗೊತ್ತು, ನಿನ್ನ ಶಕ್ತಿ ಏನು ಅಂತ ನಿನಗೆ ಮಾತ್ರ ಗೊತ್ತು. ನಿನ್ನಲ್ಲಿರ್ತಕ್ಕಂಥ ಆವಿಷ್ಕಾರಗಳು ನೀನು ಯೋಚನೆ ಮಾಡಿದಾಗ ಮಾತ್ರ ಹೊರಗಡೆ ಬರ್ತಾ ಇರ್ತಾವೆ. ನೀನು ಅದುಮಿಕೊಂಡಿದ್ದಾಗ, ನೀನು ನೋಡದೇ ಇದ್ದಾಗ ಅದು ಕತ್ತಲೆ ಕೋಣೆಯಾಗಿ ಕಾಣಿಸ್ತಾ ಇರುತ್ತೆ. ಏನಪ್ಪ ನನ್ನ ಹಣೆ ಬರ, ಯು ಹ್ಯಾವ್ ಟು ಬೋಲ್ಡ್. ನೀವು ಅದನ್ನೇನು ಮಾಡ್ತೀರಿ? ಹಣೆ ಬರಕ್ಕೆ ಹಚ್ತಾ ಇರ್ತೀರಿ. ಅದು ಅಲ್ಲ, ನಿಮ್ಮ ಮಾರ್ಮಿಕವಾದಂತಹ ಶಕ್ತಿ ಎಲ್ಲಿ ಅದುಮಿರುತ್ತೋ, ಯಾವ ಪ್ರೇರಣೆಗೆ ಇರುತ್ತೋ ಅದನ್ನು ನೀವು ಸಾರಾಸಗಟವಾಗಿ ಅದನ್ನು ಒಪ್ಪಿಕೊಂಡಾಗ, ಅದನ್ನು ಪ್ರೇರೇಪಿಸಿದಾಗ, ಅದರ ಉಚ್ಛ್ವಾಸ ನಿಶ್ವಾಸದ ಸಂವೇದನೆಗಳೂ ಕೂಡ ನಿಮ್ಮಲ್ಲೇ ಇರ್ತವೆ. ಅದರ ಪ್ರೇರೇಪಣೆಗಳು ಕೂಡ ನಿಮ್ಮಲ್ಲಿರ್ತವೆ. ಮನಸ್ಸು, ದೇಹ ಮತ್ತು ಮಧ್ಯದಲ್ಲಿ ಒಂದು ಸೋಲ್ ಅಂತ ಇರುತ್ತೆ, ಆತ್ಮದ ಘರ್ಷಣೆಗೆ ಎಳೆದಾಗ ನೀವು ತಂದುಕೊಟ್ಟಿರ್ತಕ್ಕಂತಹ ಪ್ರೇರಣೆ ಸಾರ್ಥಕವಾಗತ್ತೆ. ತಂದೆ ತಾಯಿಯ ಧೈರ್ಯ ಅವ್ರಿಗೂ ಕೂಡ ಏನಾಗತ್ತೆ? ಸ್ಥೈರ್ಯ ಬರುತ್ತೆ. ನನ್ನ ಮಗ, ನನ್ನ ಮಗಳು ಅತ್ಯಂತ ಉತ್ಕೃಷ್ಟಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು. ನ್ಯಾಷನಲ್ ಯುನಿಟಿ, ರಾಷ್ಟ್ರೀಯ ಭಾವೈಕ್ಯತೆಗಳಲ್ಲಿ ಒಂದು ನಿಮ್ಮ ಪಾತ್ರಗಳು ಜಾಸ್ತಿ ಇದೆ. ಯು ವಾಂಟ್ ಏನು ಹೇಳಿದಾರಪ್ಪ ಅಂದರೆ ರವೀಂದ್ರನಾಥ್ ಠಾಗೂರ್, ವಿ ಮಸ್ಟ್ ಅಡಾಪ್ಟ್ ಇಟ್ ಹಿಯರ್. ನೀವು ಆ ಲೈನ್ಗಳನ್ನು ಅಡಾಪ್ಟನ್ನು ಮಾಡಿಕೊಡ್ರಿ. ವಿ ವಾಂಟ್ ದ ಫಿಯರ್ ಫ್ರಮ್ ದ ಮೈಂಡ್, ವಿ ಮಸ್ಟ್ ಲಿಬರೇಷನ್. ನಿಮ್ಮನ್ನು ನೀವು ಲಿಬರಲ್ ಆಗಿ ಬದುಕೋಕ್ಕೆ ಪ್ರಯತ್ನವನ್ನು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ದ ಥೀಮ್ ಆಫ್ ದ ರೈಟರ್ಸ್ ಈಸ್ ಹಿಯರ್. The world is which is a countryman, enjoy the truth and free from the fears and have the self-respect. ನೀವು ನಿಮ್ಮನ್ನು
ನಿಮಗೋಸ್ಕರ ಸೆಲ್ಫ್ ರೆಸ್ಪೆಕ್ಟ್ ಆಗಿ ಕಾಣಿ, ಕೀಳರಿಮೆಯಿಂದ ಕಾಣಕ್ಕೆ ಹೋಗಬೇಡಿ. ಡೋಂಟ್ ಎವರ್ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇನ್ ದ ಪ್ರೆಜುಡೈಸ್. ಪೂರ್ವಗ್ರಹ ಪೀಡಿತವಾಗಿರ್ತಕ್ಕಂಥ ಕಲ್ಪನೆಗಳಿಗೆ ಸಿಲುಕಿಕೊಂಡು ಒದ್ದಾಡಕ್ಕೆ ಹೋಗಬೇಡಿ. ವಿ ವಾಂಟ್ ಟು ಬಿ ಲಿಬರೇಷನ್. ಎವ್ರಿ ಒನ್ ಶುಡ್ ಹ್ಯಾವ್ ಟು ಯುನಿಕ್ ಆ್ಯಂಡ್ ಅನ್ಕಂಪ್ಯಾರಬಲ್ ನೇಚರ್ ಬೈ ಬರ್ತ್. ತಾಯಿಯ ಗರ್ಭದಲ್ಲೇ ಇದ್ದಾಗ ಒಂದು ಮಗು ತಾನು ಏನು ಎಂಬುದನ್ನು ತಿಳಿದುಕೊಂಡಿರುತ್ತೆ, ತನ್ನ ಶಕ್ತಿ ಏನೆಂಬುದನ್ನು ತಿಳಿದುಕೊಂಡಿರುತ್ತೆ. ಅದರ ಆವಿಷ್ಕಾರಗಳು ಅದಕ್ಕೆ ಮಾತ್ರ ಗೊತ್ತಿರುತ್ತೆ. ಈ ಸಮಾಜ, ಈ ಸಂಸ್ಕೃತಿ, ಈ ಕಲ್ಚರಲ್ಗಳಿಂದ ಕೂಡಿಬಿಟ್ಟು ಅವನು ಸಂಘರ್ಷಕ್ಕೆ ಇಳಿಯೋಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ, ಅಂಜಿಕೋತಾ ಇದ್ದಾನೆ, ಸ್ಲೇವರಿ ಆಗ್ತಾ ಇದ್ದಾನೆ, ಇನ್ಫೀರಿಯರ್ ಆಗ್ತಾ ಇದ್ದಾನೆ. ಅದಕ್ಕೋಸ್ಕರ ವಿ ವಾಂಟ್ ದಿಸ್ ಆಲ್ ದ ಸೆಲ್ಫ್ ರೆಸ್ಪೆಕ್ಟ್ ಆಫ್ ಯುವರ್ ಸೆಲ್ಫ್. ಯು ವಾಂಟ್ ಟು ಬಿಕಮಿಂಗ್ ಎಸ್. ನಿಮ್ಮ ಕೊನೆ ಉಸಿರಿರೋವರೆಗೂ ಕೂಡ ನೀವು ಒಂದು ಲೈನ್ ಏನು ಹೇಳಬೇಕಪ್ಪ ಅಂದರೆ, ಐ ಆಮ್ ಯುನಿಕ್ ಆ್ಯಂಡ್ ಅನ್ಕಂಪ್ಯಾರಬಲ್ ಬೈ ಬರ್ತ್. ನನ್ನಲ್ಲಿ ಆವಿಷ್ಕಾರವಾಗಿರ್ತಕ್ಕಂಥ ಶಕ್ತಿ ಇದೆ, ಉತ್ಕೃಷ್ಟವಾಗಿರ್ತಕ್ಕಂಥ ವಿಚಾರಧಾರೆಗಳಿದ್ದಾವೆ. ಅದರ ಜೊತೆಗೆ ನಾನು ಸಂಘರ್ಷಕ್ಕೆ ಇಳಿದು ನನ್ನನ್ನು ನಾನು ರೂಪಿಸೋಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ, ಮಾಡುತ್ತೇನೆ ಅನ್ನೋ ಒಂದು ಪ್ರತಿಜ್ಞೆಗಳನ್ನು ಹಾಕಿ ಅಂತ ರವೀಂದ್ರನಾಥ್ ಟ್ಯಾಗೂರ್ ಅವರು ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ದೇ ವಾಂಟ್ ದ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್, ಲಾಜಿಕ್ ರೀಸನ್ಗಳನ್ನು ಡಿಸ್ಲೈಕನ್ನು ಮಾಡ್ತಾರೆ. ಲೆಡ್ ಬೈ ದ ಗಾಡ್ ಇನ್ ಟು ದ ಎವರ್ ಗ್ರೋವಿಂಗ್ ಸ್ಪೇರ್ ಆಫ್ ಆ್ಯಕ್ಷನ್ಸ್ ಆ್ಯಂಡ್ ಥಾಟ್. ನೀವೆಲ್ಲರೂ ಏನು ಮಾಡಬೇಕು? ನಾಟ್ ಬಿ ಔಟ್ಡೇಟೆಡ್ ಕಸ್ಟಮ್ಸ್. ಹಳೆಯ ಸಂಪ್ರದಾಯಗಳಿಗೆ ತಲೆ ಒದ್ದಿಕೊಂಡದೆ ನಿಮ್ಮದೇ ಆಗಿರತಕ್ಕಂತಹ ವಿಚಾರಧಾರೆಗಳನ್ನು, ನಿಮ್ಮದೇ ಆದಂಥ ಆವಿಷ್ಕಾರಗಳನ್ನು, ಲಾಜಿಕಲ್ ಥಿಂಕಿಂಗ್ಗಳನ್ನು ತಂದುಕೊಳ್ಳಿ. ದಿಸ್ ಈಸ್ ಕೈಂಡ್ ಆಫ್ ದ ಸೆಂಟ್ರಲ್ ಥೀಮ್ ಆಫ್ ದ ವೇರ್ ದ ಮೈಂಡ್ ಈಸ್ ವಿದೌಟ್ ಅ ಫಿಯರ್, ರಿಟನ್ ಬೈ ರವೀಂದ್ರನಾಥ್ ಟ್ಯಾಗೂರ್. This is one of the great persons. We must bow our head for those people, those who have to provoke the intellectual power, imaginations, strategies of a life. That's we should have remember all those things as the theory of life, theory of imaginations, theory of constructive of ideas. ಇವೆಲ್ಲವುಗಳ ಮೂಲ ಉದ್ದೇಶ ಏನಪ್ಪ ಅಂದರೆ, ನಿಮಗೆ ಬೇಕಾಗಿರ್ತಕ್ಕಂತಹ ಕಲ್ಪನೆಗಳ ಅನುಸಾರವಾಗಿ ನಿಮ್ಮ ತತ್ವಗಳನ್ನು ಅನುಕರಣೆ ಮಾಡಿದ್ದೇ ಆಯ್ತಪ್ಪ ಅಂದರೆ, ದ ಮೈಂಡ್ ಮಸ್ಟ್ ಬಿ ಹ್ಯಾಸ್ ವಿದೌಟ್ ಅ ಫಿಯರ್. ದೆರ್ ಇಸ್ ನೋ ಎನಿ ಹ್ಯಾಸ್ ಅ ಫಿಯರ್ನೆಸ್. ಅದರಿಂದ ಆಚೆ ಬರೋದು ಹೇಗೆ? ಅದನ್ನು ಭಾರತೀಯ ಸ್ವತಂತ್ರದ ಪೂರ್ವದಲ್ಲಿಯೂ ಮತ್ತು ಯೂನಿವರ್ಸಲ್ ಆಗಿ ಟ್ರೂತ್ ಇದು. ದಿಸ್ ಈಸ್ ಯೂನಿವರ್ಸಲ್ ಟ್ರೂತ್. ದೋಸ್ ಪೀಪಲ್ ಹೂ ಹ್ಯಾಸ್ ಸಫರ್ಡ್. ರವೀಂದ್ರನಾಥ್ ಟ್ಯಾಗೂರು ಅವರು ಭಗತ್ ಸಿಂಗ್ ಆಗಿರ್ಬೋದು, ರಾಜ್ಗುರು ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ದೋಸ್ ಹೂ ಹ್ಯಾಡ್ ಟು ದ ಸ್ಟ್ರಗಲ್, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ದೋಸ್ ಹೌ ದೇ ಹ್ಯಾವ್ ಟು ಬಿಕಮಿಂಗ್ ಆ್ಯಸ್ ಫೈಟ್ ಅಗೇನೆಸ್ಟ್ ದೇರ್ ಓನ್ ವರ್ಚ್ಯೂಸ್. ತಮ್ಮ ಸತ್ವಕ್ಕೋಸ್ಕರ, ತಮ್ಮ ಸತ್ಯಕ್ಕೋಸ್ಕರ, ತಮ್ಮ ವಿಚಾರಧಾರೆಗಳಿಗೋಸ್ಕರ ಹೇಗೆ ತಮ್ಮ ಜೀವವನ್ನು ಪಣವಿಟ್ಟಿರಲ್ಲ, ಹಾಗೆ ಅವರು ರವೀಂದ್ರನಾಥ್ ಟ್ಯಾಗೂರನ್ನು ಹೇಳ್ತಾರಪ್ಪ ಅಂದರೆ, ನೀವು ಮತ್ತೊಬ್ಬರಿಂದ ಅನುಕರಣೆಗೆ ಹೋದರೆ, ಇಮಿಟೇಷನ್ಗೆ ಹೋದರೆ, ಮೀನ್ಸ್ ವಿ ವಾಂಟ್ ಟು ಬಿಕಮಿಂಗ್ ಇಸ್ ಸ್ಟಾರ್ಟೆಡ್. ಅವನು ಅಪ್ಪರ್ ಕ್ಲಾಸ್ ಇದ್ದಾನೆ, ಅವನು ಲೋವರ್ ಕ್ಲಾಸ್ ಇದ್ದಾನೆ, ಅವನ ಜಾತಿ ಅದು, ಅವನ ಜಾತಿದ್ದು, ಕ್ಲಾಸು, ಟ್ರೆಡಿಷನ್ಸು, ವಿಸ್ಟಮ್, ದೇ ಹ್ಯಾವ್ ಟು ಬಿಕಮಿಂಗ್ ಆಸ್ ವಿಚಲಿತ ಆಗಿಬಿಡ್ತಾನೆ ಮನುಷ್ಯ, ಸಂಕುಚಿತ ಆಗಿಬಿಡ್ತಾನೆ. ಭಾರತೀಯರೆಲ್ಲರೂ ಒಂದೇ, ನಾವೆಲ್ಲರೂ ಘರ್ಷಣೆಗೆ ಇಳಿಯಬಾರದು, ನಾವೆಲ್ಲರೂ ಏಕಾತ್ಮಕ ಸ್ವರೂಪದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು. ನಮಗೆ ಬೇಕಾಗಿರ್ತಕ್ಕಂಥದ್ದು ಭಾತೃತ್ವ. ಅದರೊಳಗೆ ನಮ್ಮ ಸ್ಥೈರ್ಯ, ನಮ್ಮ ಧೈರ್ಯ, ನಮ್ಮ ಸಂಪತ್ತು, ನಮ್ಮ ಎಲ್ಲ ಆಶಾಭಾವನೆಗಳು ಅದರೊಳಗಡೆ ಮೆಲುಕು ಹಾಕ್ತಾ ಇರ್ತಾವೆ. ಅದನ್ನು ರವೀಂದ್ರನಾಥ್ ಟ್ಯಾಗೂರ್ ಅವರು ತಮ್ಮದೇ ಆದಂಥ 12 ಲೈನ್ಗಳಲ್ಲಿ ತುಂಬ ಅಚ್ಚುಕಟ್ಟಾಗಿ, ತುಂಬ ಸ್ವವಿವರವಾಗಿ ವೇರ್ ದ ಮೈಂಡ್ ಈಸ್ ವಿದೌಟ್ ಅ ಫಿಯರ್ ಅನ್ನೋದನ್ನು ನಮಗೆ ಉಣಬಡಿಸಿಕೊಟ್ಟಿದ್ದಾರೆ. ಆ ಮಹಾನ್ ವ್ಯಕ್ತಿಗೆ ನಮ್ಮ ವಿಚಾರಧಾರೆಗಳು, ನಮ್ಮ ಕಲ್ಪನೆಗಳು, ನಮ್ಮ ಉತ್ಕೃಷ್ಟ ಐಡಿಯಲ್ಗಳು, ನಮ್ಮ ರಿಫಾರ್ಮೇಷನ್ಸ್ ಆಫ್ ದ ವ್ಯಾಲ್ಯೂಸ್ಗಳು, ನಮ್ಮ ವಿಚಾರ ಶ್ರೇಷ್ಠತ್ವಗಳು ಹೇಗೆ ಒಬ್ಬ ಮನುಷ್ಯನಲ್ಲಿ ಇಂಬಾಯಿಕಾಗಿ ಹೋಗ್ತಾ ಇರುತ್ತೆ ಅನ್ನೋದನ್ನು ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಎಲಾಬ್ರೇಷನ್ಸ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಆಲ್ ಕೈಂಡ್ ಆಫ್ ಥಿಂಗ್ಸ್, ಆಲ್ ಕೈಂಡ್ ಆಫ್ ದ
ವ್ಯಾಲ್ಯೂಸ್ ಮಸ್ಟ್ ಹ್ಯಾಸ್ ಇಂಡಿಕೇಶನ್ಸ್ ಆಫ್ ದ ಪೀಪಲ್ ಮೈಂಡ್. ನೀವು ಇದನ್ನು ಸ್ವವಿವರವಾಗಿ ವಿ ವಾಂಟ್ ಟು ಮೇಕ್ ಇಟ್ ಡಿಫ್ರೆಂಟ್ ಕೈಂಡ್ ಆಫ್ ಚಂತಂಗೆ ನೀವು ಇದೊಂದು ಸಲ ಕೇಳಿ ಅದನ್ನೇನು ಮಾಡಿರಿ, ಕೀ ಪಾಯಿಂಟ್ಸ್ಗಳನ್ನು ಬರ್ಕೊಡ್ರಿ. ಆಫ್ಟರ್ ದ ಕಮಿಂಗ್ ವಿ ವಿಲ್ ಇಶ್ಯೂ ದ ಸಮ್ ಕೈಂಡ್ ಆಫ್ ಮಟೀರಿಯಲ್ಸ್, ಸ್ಟಡಿ ಮಟೀರಿಯಲ್ಸ್ ವೆನ್ ಆಫ್ಲೈನ್ ವಿಲ್ ಬಿ ಸ್ಟಾರ್ಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.